ಗೋಯಿಂಗ್ ಟು ದಿಸ್ ಫೇಮಸ್ ಮಾರ್ಕೆಟ್ ಅಲ್ಲ, ಅಲ್ಲಿ ಕ್ಯಾಶ್ ಮಾತ್ರ ಅಲೌ ಮಾಡ್ತಾರೆ. ದೇ ಡೋಂಟ್ ಅಲೌ ಜಿ ಪೇಸ್ ಆಗಲಿ, ಇದು ಆ್ಯಪಲ್ ಪೇ ಎಲ್ಲ ಅಲೌ ಮಾಡಲ್ಲ, ಕಾರ್ಡ್ಸ್ ಕೂಡ ಅಲೌ ಮಾಡಲ್ಲ. ಸಮ್ ಕ್ಯಾಶ್ ಸಾಕಾ ಇದು ಮೇ ಬಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೇ 7:56 ಟೈಮ್. ಇವಾಗ ನಾನು ನನ್ನ ಏರ್ ಫ್ರೈಯರ್ನ ಫಾರ್ ದ ವೆರಿ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಡಾಕ್ಯುಮೆಂಟ್ ಮಾಡಬೇಕಂತ ಇಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ, ಜಸ್ಟ್ ಫಾರ್ ಮೈ ಮೆಮರೀಸ್ ಆ್ಯಂಡ್ ಆಲ್ಸೋ ಫಾರ್ ಆಲ್ ಮೈ ಲಿಟಲ್ ಯೂಟ್ಯೂಬ್ ಫ್ಯಾಮಿಲಿ. ಇವಾಗ ಫಸ್ಟು ನಾನು ಆಲ್ರೆಡಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಸ್ವೀಟ್ ಪೊಟೆಟೋಸ್ ಇದೆ, ಆಮೇಲೆ ಸ್ವಲ್ಪ ಕ್ಯಾರೆಟ್ಸ್ ಇದೆ. ಕಟ್ ಮಾಡಿಬಿಟ್ಟೆ ನಾನು, ಬಿಕಾಸ್ ಟೈಮ್ ಆಗುತ್ತೆ ಅಂತ ಹೇಳಿ ತುಂಬ ಹಶ್ವಾಗ್ತಿತ್ತು, ಸ್ನ್ಯಾಕ್ಸ್ ಥರ ಬೇಕಿತ್ತು, ಅದಕ್ಕೆ ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಮಸಾಲಾಸ್ ಆ್ಯಡ್ ಮಾಡಬೇಕು. ನಾನು ಜಾಸ್ತಿ ಮಸಾಲಾಸ್ ಯೂಸ್ ಮಾಡಲ್ಲ, ಏನು ಮಸಾಲಾಸ್ ಇದೆಯೋ ಅದನ್ನು ಆ್ಯಡ್ ಮಾಡ್ತೀನಿ. ನಾನು ಆಲ್ರೆಡಿ ರೆಸಿಪಿ ನೋಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ಅದನ್ನು ಈಗ ಟ್ರೈ ಮಾಡೋಣ. ಎಸ್, ಲೆಟ್ಸ್ ಗೋ. ಇಲ್ಲಿಟ್ಟೆ ಈ ಏರ್ ಫ್ರೈಯರ್ನ. ಆ್ಯಕ್ಚುಲಿ ನನಗೆ ಒಂದು ನಿಮಿಷ ಇದನ್ನು ಸ್ವಲ್ಪ ಸೆಟ್ ಮಾಡ್ತೀನಿ, ಸ್ವಲ್ಪ ಸ್ಪೇಸ್ ಮಾಡ್ತೀನಿ ಇಲ್ಲಿ. ಈ ಏರ್ ಫ್ರೈಯರ್ನ ನನಗೆ ನನ್ನ ಆಫೀಸಲ್ಲಿ ಕೊಟ್ಟಿರೋದು. ಏನೋ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ಕೊಟ್ಟರು. ಐ ಡೋಂಟ್ ನೋ ಏನು ಕೆಲಸ ಮಾಡಿದ್ದೀನಿ ಅಂತ. ಇದನ್ನು ಆಲ್ರೆಡಿ ಅನ್ಬಾಕ್ಸಿಂಗ್ ನನ್ನ ಬೇಬಿ ಮಾಡಿದ್ದೆ, ವಿಚ್ ಈಸ್ ಅ ಗುಡ್ ಥಿಂಗ್. ಬಟ್ ನಾವು ಯೂಸ್ ಮಾಡಿಲ್ಲ, ನಾನು ಡಾಕ್ಯುಮೆಂಟ್ ಮಾಡಬೇಕಂತಲೇ ಯೂಸ್ ಮಾಡಿರಲಿಲ್ಲ. ಇವತ್ತು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ರಿಮೂವ್ ಮಾಡಬೇಕಾ? ನೋ, ಟು ಫಿಗರ್ ದಿಸ್ ಔಟ್. ಯಾ, ಇವಾಗ ಫಸ್ಟ್ ಏನು ಮಾಡೋಣ ಅಂದರೆ, ಐ ಥಿಂಕ್ ಐ ವಿಲ್ ನೀಡ್ ಟು ಚೆಕ್ ಅ ಮ್ಯಾನ್ಯುಲ್. ಒಂದ್ಸಲಿ ಆ ಮ್ಯಾನ್ಯುಲ್ ನೋಡೋಣ ಬಿಫೋರ್ ಐ ಮೇಕ್ ಇಟ್ ಅ ಬಿಗ್ ಮೆಸ್. ನಾನು ಅದೇ ಅಂದ್ಕೊಂಡೆ, ಯೂಶ್ವಲಿ ನಾನು ಹೆಂಗಂದರೆ ನನ್ನ ಥಿಂಗ್ಸ್ ಎಲ್ಲಿಟ್ಟಿದ್ದೀನಿ ಇಲ್ಲೇ ಎಕ್ಸಾಕ್ಟಾಗಿದೆ ನನ್ನ ಥಿಂಗ್ಸ್ ಅಂತ ನನಗೆ ಕರೆಕ್ಟಾಗಿ ನೆನಪಿರುತ್ತೆ, ಹಂಗೆ ಇಡ್ತೀನಿ ನಾನು. ಬಟ್ ತುಂಬ ಕಳ್ಕೊತೀನಿ. ಐ ಆಮ್ ವೆರಿ ಯೂಸ್ ಟು ಲೂಸಿಂಗ್ ಥಿಂಗ್ಸ್. ತುಂಬ ಎಲ್ಲ ನನಗಂತೂ ರಿಂಗ್ಸ್ ಅಂತೂ ತುಂಬ ಸಲ ಕಳ್ಕೊತೀನಿ. ಎಸ್, ದ್ಯಾಟ್ ಈಸ್ ಸಮಥಿಂಗ್ ಯು ಶುಡ್ ನಾಟ್ ನೋ, ಬಟ್ ದಟ್ಸ್ ಓಕೆ. ಇವಾಗ ಮ್ಯಾನ್ಯುಲಲ್ಲಿ ಏನಿದೆ ಅಂತ ನೋಡೋಣ. ಎಸ್, ದಿಸ್ ಇಸ್ ದ ಏರ್ ಫ್ರೈಯರ್ ಬಾಡಿ ಆ್ಯಂಡ್ ದಿಸ್ ಇಸ್ ದ ಕ್ಯಾರಿ ಹ್ಯಾಂಡಲ್. This one, because I can lift it like this. ಓ, ಅದು ಟಚ್ ಸ್ಕ್ರೀನ್ ಅಂತೆ. ಇದನ್ನು ನಾನು ಓಪನ್ ಮಾಡಿದ್ದಿದ್ರೆ ನನಗೇನೂ ಗೊತ್ತಾಗ್ತಿರ್ಲಿಲ್ಲ. ಐ ಆಮ್ ಸೊ ಸ್ಟೂಪಿಡ್, ಯು ನೋ. ಒಂದು ನಿಮಿಷ, ಐ ವಿಲ್ ಸೆಟ್ ಮೈ ಮೈಕ್ ಬಿಫೋರ್ ಐ ಸ್ಟಾರ್ಟ್ ಸೊ ದಟ್ ಕೇಳಿಸುತ್ತೆ ನಿಮಗೆ. There were a lot of people who were asking me about this one, ತಗೊಂಡ್ವಿ ಎಲ್ಲಿ ತಗೊಂಡು ಅಂತ, but I do not know. Please don't ask for links. I have my Instagram DMs filled with lot of links. ನನಗೆ ನಿಜ ಗೊತ್ತಿಲ್ಲ.
ಐ ಮೀನ್ ತೊಗೊಂಡಿರೋದು ಎಲ್ಲಿ ಅಂತ ಗೊತ್ತು, ಬಟ್ ನಂಗೆ ಲಿಂಕ್ಸ್ ಸಿಗಲ್ಲ, ಯಾಕೆಂದರೆ ಮೋಸ್ಟ್ ಆಫ್ ದ ಶಾಪಿಂಗ್ ಐ ಡೂ ಈಸ್ ಆಫ್ಲೈನ್. ಐ ಲೈಕ್ ಆಫ್ಲೈನ್ ಶಾಪಿಂಗ್, ಐ ಡು ನಾಟ್ ಲೈಕ್ ಆನ್ಲೈನ್ ಶಾಪಿಂಗ್. ನಾನು ವೆರಿ 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 ರೇರ್ ಆನ್ಲೈನ್ ಶಾಪಿಂಗ್ ಮಾಡೋದು. ಡ್ರೆಸ್ಸಸ್ ಆರ್ ಔಟ್ಫಿಟ್ಸ್ ನಾನು ಬರೀ ಆಫ್ಲೈನಲ್ಲೇ ತೊಗೊಳ್ಳೋದು. ಐ ಡು ನಾಟ್ buy anything from online. I only get few products like ನಂದು ಫೇಸ್ ವಾಷಸ್ ಏನಾದರೂ ನನಗೆ ಅರ್ಜೆಂಟ್ ಬೇಕು, ನನಗೆ ಹೋಗೋಕ್ಕೆ ಮೂಡಿಲ್ಲ ಅಥವಾ ಹೋಗೋಕ್ಕಾಗಲ್ಲ ಅಂತ ಇದ್ದಾಗ ಅಮೆಝಾನಲ್ಲಿ ಆರ್ಡರ್ ಮಾಡ್ತೀನಿ, ಅಷ್ಟೇ. ಅದು ಯಾವಾಗಲೂ ಒಂದ್ಸಲಿ. ಯೂಶ್ವಲಿ ಆನ್ಲೈನ್ ಥಿಂಗ್ಸ್ ಐ ಆಮ್ ನಾಟ್ ಅ ಫ್ಯಾನ್ ಆಫ್ ಆಲ್ ದ್ಯಾಟ್. ಲೆಟ್ ಮೀ ಜಸ್ಟ್ ಫಿಕ್ಸ್ ಮೈ ಮೈಕ್ ಆಯಿತಾ. ಆಮೇಲೆ ಈ ಮೈಕ್ನ ಏರ್ ಫ್ರೈಯರಲ್ಲಿ ಹಾಕಿ ಏನಕ್ಕೆ ಬೇಕಲ್ವಾ, ನಾನು ಮೊದಲೇ ತುಂಬ ಬೀಳ್ಸೋದೆಲ್ಲ ಜಾಸ್ತಿ ನಾನು. ಎಸ್, ಬ್ಯಾಸ್ಕೆಟ್ ಹ್ಯಾಂಡಲ್. ದಿಸ್ ಇಸ್ ಕಾಲ್ಡ್ ಆಸ್ ದ ಬ್ಯಾಸ್ಕೆಟ್ ಹ್ಯಾಂಡಲ್. ಇದರಲ್ಲಿ ಏನಿಲ್ಲ ಸದ್ಯಕ್ಕೆ. ಅಲ್ಯೂಮಿನಿಯಂ ಫಾಯಿಲ್ ತರಬೇಕಿತ್ತು, ಬಟ್ ನಾನು ತಂದಿಲ್ಲ. ಐ ಡೋಂಟ್ ನೋ ಬಟರ್ ಪೇಪರ್ ಯೂಸ್ ಮಾಡ್ಬೋದಾ ಅಂತ. ಐ ಡೋಂಟ್ ನೋ, ವಾಟ್ ಎವರ್. ಬ್ಯಾಸ್ಕೆಟ್ ನೋಡಿದ್ವಿ, ಬ್ಯಾಸ್ಕೆಟ್ ಹ್ಯಾಂಡಲ್ ನೋಡಿದ್ವಿ. ಕ್ರಿಸ್ಪಿಂಗ್ ಪ್ಲೇಟ್, ಅದ್ರ ಮೇಲಿದೆಯಲ್ವಾ, ದಿಸ್ ಇಸ್ ಕಾಲ್ಡ್ ಆಸ್ ದ ಕ್ರಿಸ್ಪಿಂಗ್ ಪ್ಲೇಟ್ ವಿಚ್ ಇಸ್ ಆಲ್ರೆಡಿ ಸೆಟ್. ಐ ಡೋಂಟ್ ನೋ ಇಫ್ ವಿ ಕ್ಯಾನ್ ರಿಮೂವ್ ದ್ಯಾಟ್. ಯಾ, ವಿ ಕ್ಯಾನ್ ರಿಮೂವ್ ಇಟ್. ಇದನ್ನು ರಿಮೂವ್ ಮಾಡ್ಬೋದು. ಇಟ್ ಇಸ್ ನೈಸ್. ಏನು ಗೊತ್ತಾ, ದ ಬೆಸ್ಟ್ ಪಾರ್ಟ್, ನನಗಿದು ಅವ್ರು ಕೊಟ್ಟಾಗ ನನ್ನದು ಆಫೀಸಲ್ಲಿ ಬೇರೆ ನನ್ನ ಫ್ರೆಂಡ್ಸ್ ಎಲ್ಲ ಲೈಕ್, ವಾವ್, ಏರ್ ಫ್ರೈಯರ್ ಸಿಕ್ಕಿದೆ, ಇವಳಿಗೆ ಏರ್ ಫ್ರೈಯರ್ ಸಿಕ್ಕಿದೆ ಅಂತ. ಬಟ್ ನನಗೆ ಐ ವಾಸ್ ನಾಟ್ ಎಕ್ಸೈಟೆಡ್, ಯಾಕೆಂದರೆ ನಾನು ಅಷ್ಟು ಇದೆಲ್ಲ ಯೂಸ್ ಮಾಡಿರಲಿಲ್ಲ ಅಲ್ಲ ಮುಂಚೆ ಕೂಡ. ಸೊ ನನಗೆ ಅಷ್ಟೇನು ಎಕ್ಸೈಟ್ಮೆಂಟ್ ಅನಿಸ್ಲಿಲ್ಲ. ಬಟ್ ಎಲ್ಲರೂ ಹೇಳ್ತಾಯಿದ್ರು ಪೊಟ್ಯಾಟೊ ಫ್ರೈಸು ಎಲ್ಲ ತುಂಬ ಚೆನ್ನಾಗುತ್ತೆ, ಮತ್ತು ಚಿಕನ್ ನಗ್ಗೆಟ್ಸ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು. ಐ ವಾಸ್ ಲೈಕ್ ಓಕೆ, ಟ್ರೈ ಮಾಡೋಣ ಅಂತ. ಬಟ್ ಅದನ್ನು ಟ್ರೈ ಮಾಡೋಕ್ಕೆ ಇವತ್ತು ಟೈಮ್ ಬಂದಿದೆ. ಏನು ಮಾಡಬಾರ್ದು ಅಂತ ಕೊಟ್ಟಿದ್ದಾರೆ, ನಾನು ಅದನ್ನು ಫಸ್ಟ್ ಓದ್ತೀನಿ. ಟು ರಿಮೂವ್ ದ ಬಾಸ್ಕೆಟ್ ಫ್ರಮ್ ದ ಬಾಡಿ, ಹೋಲ್ಡ್ ದ ಟಾಪ್ ಆಫ್ ದ ಬಾಡಿ, ಗ್ರಿಪ್ ದ ಬಾಸ್ಕೆಟ್ ಹ್ಯಾಂಡಲ್ ವಿತ್ ದ ಅದರ್ ಹ್ಯಾಂಡ್, ಸ್ಲೈಡ್ ದ ಬಾಸ್ಕೆಟ್ ಆಫ್ ದ ಬಾಡಿ, ರೆಸ್ಟ್ ದ ಬಾಸ್ಕೆಟ್ ಆನ್ ದ ಹೀಟ್ ರೆಸಿಸ್ಟೆಂಟ್ ಮ್ಯಾಟ್. ನನ್ನ ಹತ್ರ ತುಂಬ ಮ್ಯಾಟ್ಸ್ ಇದೆ, ಸೊ ಐ ಕ್ಯಾನ್ ಪುಟ್ ಸೋ ಮೆನಿ ಹೀಟ್ ರೆಸಿಸ್ಟೆಂಟ್ ಮ್ಯಾಟ್ಸ್, ನೋ ವರೀಸ್. To remove the crisping plate, remove food from the basket using heat-resistant plastic tongs. Let the basket and crisping plate cool down using oven gloves. Grip the crisping plate from the center and slide up. I think I have the oven gloves. 2 minutes ಏನೇನು ಕುಕ್ ಆಗ್ಬೋದು ಅಂತಲೂ ಇದೆ. ವಾವ್, ದಿಸ್ ಮ್ಯಾನ್ಯಲ್ ಈಸ್ ವೆರಿ ಹೆಲ್ಪ್ಫುಲ್ ಅಲ್ವಾ. ತುಂಬ ರೇರಾಗಿ ಒಂದು ಮ್ಯಾನ್ಯಲ್ ಆ್ಯಕ್ಚುಲಿ ವರ್ಕ್ ಆಗೋದು. ಇದು ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ನನಗೆ. ಯಾ, ಇಲ್ಲಿದೆ. ಓಕೆ, ಆನ್ ಆ್ಯಂಡ್ ಆಫ್ ಎಲ್ಲ ಇದೆ, ಹೆಂಗೆ ಯೂಸ್ ಮಾಡೋದಂತೆಲ್ಲ ಇದೆ. ಕುಕಿಂಗ್ ಟೆಂಪ್ರೇಚರ್ ಕೂಡ ಇದೆ, ನೈಸ್, ವಿಚ್ ಇಸ್ ರಿಯಲಿ ಗುಡ್. ಈ ಮ್ಯಾನ್ಯಲ್ ತುಂಬ ಚೆನ್ನಾಗಿದೆ. ಓಕೆ, ಫ್ರೈಸ್ ಎಷ್ಟು ಮಿನಿಟ್ಸ್ ಕುಕ್ ಮಾಡಬೇಕಂತನೂ ಇದೆ. ಇಟ್ ಇಸ್ 25 minutes ಅಂಡರ್ ಆ್ಯಂಡ್ ವಾಟ್ ಟೆಂಪರೇಚರ್ 200 ಡಿಗ್ರಿ ಸೆಲ್ಸಿಯಸಲ್ಲಿ 25 minutes ಕುಕ್ ಮಾಡಬೇಕಂತೆ. ವಾವ್, ಇದ್ರಲ್ಲಿ ರೆಸಿಪೀಸ್ ಕೂಡ ಇದೆ. ಫ್ರೋಝನ್ ಸಮೋಸಾಸ್ ಎಲ್ಲ ಮಾಡ್ಬೋದಂತೆ. ಅವೆಲ್ಲ ನಾವು ತಿನ್ನೋದು ಇಲ್ಲ ನಮ್ಮ ಮನೇಲಿ. ಅವೆಲ್ಲ ವಿ ಆರ್ ವೆರಿ ಹೆಲ್ದಿ ಈಟರ್ಸ್. ಪೆಪ್ಪರ್ ಪ್ರಾನ್ಸ್ ಅಂತೆ. ಸಮನ್ ಇಸ್ ಟೆಕ್ಸ್ಟಿಂಗ್ ಮೀ. ಪೆರಿ ಚಿಕನ್. ಐ ವಾಂಟ್ ಚಿಪ್ಸ್. ವೇರ್ ಇಸ್ ಚಿಪ್ಸ್? ಮ್ಯಾನ್ಯುಯಲ್, ವೇರ್ ಆರ್ ಮೈ ಚಿಪ್ಸ್? ಇಲ್ಲಿದೆ ಫ್ರೈಸ್. ಓಕೆ, ಲೆಟ್ಸ್ ಸ್ಟಾರ್ಟ್. ಟೈಮ್ ವೇಸ್ಟ್ ಮಾಡಿದೆ. ಓಕೆ, ಫಸ್ಟ್ ಇವಾಗ ಇದನ್ನು ಸ್ವಲ್ಪ ಸೈಡಲ್ಲಿ ಇಡೋಣ. ಬಿಕಾಸ್ ಏನಕ್ಕಂದರೆ ಈಗ ನನಗೆ ಕಿಚನಲ್ಲಿ ನಾನು ಅಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ಬೋದು, ಇಲ್ಲೂ ಮಾಡ್ಬೋದು. ಬಟ್ ಐ ಥಿಂಕ್ ಅಲ್ಲಿ ನನಗೆ ಅದೆಲ್ಲ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟ ಇಲ್ಲ, ಯಾಕೆಂದರೆ ನನ್ನ ಅವಕಾಡೋ ಡಾಲು ಎಲ್ಲ ಇದೆ. ಐ ಡೋಂಟ್ ವಾಂಟ್ ಟು ವೇಸ್ಟ್. ಐ ಡೋಂಟ್ ವಾಂಟ್ ಟು ಸ್ಪೆಂಡ್ ಮೈ ಟೈಮ್ ರಿಮೂವಿಂಗ್ ಆಲ್ ದ್ಯಾಟ್. ಈ ಕಡೆ ಹಾಕಿ ಅದೆಲ್ಲ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಐ ಆಮ್ ವೆರಿ ಲೇಸಿ ರೈಟ್ ನಾವು. ನಂಗೆ ಯೂಟ್ಯೂಬ್ ಎಡಿಟ್ ಮಾಡೋದು ಇದೆ ಇನ್ನು ಈ ವೀಕ್ಟು. ಸೊ ಇವಾಗ ಏನು ಮಾಡ್ತೀನಿ ಅಂದರೆ, ಒಂದು ಎಕ್ಸ್ಟೆನ್ಷನ್ ಕಾರ್ಡ್ ತೊಗೊಂಡು ಬಂದು ಇಲ್ಲಿ ಹಾಕಿ, ಆ ಎಕ್ಸ್ಟೆನ್ಷನ್ ಕಾರ್ಡ್ ಇಲ್ಲಿ ಹಾಕಿ, ಈ ಪ್ಲಗ್ನ ಆ ಎಕ್ಸ್ಟೆನ್ಷನ್ ಕಾರ್ಡ್ಗೆ ಸೆಟ್ ಮಾಡೋಣ. ಇಟ್ ಈಸ್ ಈಸಿಯರ್ ಅನಿಸುತ್ತೆ. ಲೆಟ್ಸ್ ನಾಟ್ ಕಾಂಪ್ಲಿಕೇಟ್ ಲೈಫ್. ಓಕೆ ಗೈಸ್, ಈಗ ನನ್ನ ಹತ್ರ ಇಲ್ಲಿ ರೆಡ್ ಪೊಟ್ಯಾಟೋಸ್ ಇದೆ. ಇವತ್ತು ಆ್ಯಕ್ಚುಲಿ ನನ್ನ ಗ್ರಾಸರಿ ಶಾಪಿಂಗ್ ಡೇ ಇತ್ತು. ಓ ಮೈ ಗಾಡ್, ಇಷ್ಟೊತ್ತು ಅದೇ ಮಾಡ್ತಾಯಿದ್ದೆ. ಗ್ರೇಪ್ಸು, ಬ್ಲೂಬೆರೀಸು ಎಲ್ಲ ತೊಳೆದಿಟ್ಟು, ಆಮೇಲೆ ಕೊತ್ತಂಬರಿ, ಪುದೀನ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ. ಫ್ರಿಡ್ಜ್ ಇಸ್ ರಿಯಲಿ ಲುಕಿಂಗ್ ಗುಡ್. ನಾನು ಬಾಕ್ಸಸ್ ಯೂಸ್ ಮಾಡಲ್ಲ, ನಾನು ಕವರ್ಸ್ ಯೂಸ್ ಮಾಡೋದು. ಅಂತ ಸ್ವಲ್ಪ ಕವರ್ಸ್ ತಂದಿದ್ದೀನಿ, ತುಂಬ ಪಿಂಕ್ ಗ್ರೀನಿಶ್ ಆಗಿ ಚೆನ್ನಾಗಿ ಕಾಣುತ್ತೆ. ಟೆಂಪ್ರವರಿ ಸೆಟ್ಟಿಂಗಿಗೆ ನನಗೆ ಬಾಕ್ಸಸ್ ಮೇಲೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಇಫ್ ಅಟ್ ಆಲ್ ಐ ಹ್ಯಾವ್ ಮೈ ಓನ್ ಹೌಸ್ ಆ್ಯಂಡ್ ಐ ಆಮ್ ದೇರ್, ಐ ಥಿಂಕ್ ಆ ಬಾಕ್ಸಸ್ ಮೇಲೆ ಇನ್ವೆಸ್ಟ್ ಮಾಡೋದ್ರಲ್ಲಿ ವರ್ತ್ ಇರುತ್ತೆ. ಅದಕ್ಕೆ ನಾನು ಅದ್ರಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಈಗ ಸದ್ಯಕ್ಕೆ. ಜಸ್ಟ್ ಪೇಪರ್ ಕವರ್ಸ್ ಇರುತ್ತಲ್ವ, ಆ ಕವರ್ಸಲ್ಲಿ ರೆಫ್ರಿಜ್ರೇಟ್ ಮಾಡೋ ಥರ ಅದರಲ್ಲಿ ಎಲ್ಲ ಪುದೀನ, ಕೊತ್ತಂಬರಿ ಎಲ್ಲ ನೀಟಾಗಿ ಬಿಡಿಸಿ ಅದರಲ್ಲಿ ಎತ್ತಿಡ್ತೀನಿ. ಈಗ
ಇದರಲ್ಲಿ ಕ್ಯಾರೆಟ್ಸ್ ಇದೆ, ಈ ಥರ ಸ್ಲೈಸಸ್ ಮಾಡ್ಕೊಂಡಿದ್ದೀನಿ ನಾನು, ಲೈಕ್ ಮೀಡಿಯಮ್ ಒಂದೊಂದು ಸೈಜ್ ಇದೆ. ನಾನಂತೂ ಇದೇ ಸೈಜಲ್ಲಿ ಇರಬೇಕಿದೆ ಆ ಥರ ಎಲ್ಲ ನಾನು ಅಡುಗೆನೇ ಮಾಡೋಳಲ್ಲ. ಐ ಜಸ್ಟ್ ಕಟ್. ಬಟ್ ನಾನು ಅಡುಗೆ ಮಾಡೋದೆಲ್ಲ ತುಂಬ ಚೆನ್ನಾಗಿರುತ್ತೆ. ಐ ಕುಕ್ ಇಟ್ ವಿತ್ ಲಾಟ್ ಆಫ್ ಲವ್. ಇದು ಪೊಟ್ಯಾಟೊ ಸೈಜ್ ಹಿಂಗಿದೆ, ಫ್ರೈಸ್ಗಲ್ವಾ ಅದಕ್ಕೆ. ಐ ಆಮ್ ನಾಟ್ ಯೂಸಿಂಗ್ ಎನಿ ಮೈನೀಸ್, ಈ ಥರ ಎಲ್ಲ ನಾನು ಏನೂ ಯೂಸ್ ಮಾಡ್ತಾ ಇಲ್ಲ. ವಿ ಡು ನಾಟ್ ಈಟ್ ಆಲ್ ದ್ಯಾಟ್ ನಾನು ಹೇಳ್ದಂಗೆ. ಅದಕ್ಕೆ ಐ ವಿಲ್ ಟ್ರೈ ಟು ಮೇಕ್ ಇಟ್ ಆ್ಯಸ್ ಹೆಲ್ದಿ ಆ್ಯಸ್ ಪಾಸಿಬಲ್. ಮೈನೀಸ್ ಬದಲು ಐ ಥಿಂಕ್ ಐ ವಿಲ್ ಆ್ಯಡ್ ಅ ಕರ್ಡ್ ಯೂಸ್ ಮಾಡ್ತೀನಿ, ಅದು ಚೆನ್ನಾಗಿರುತ್ತೆ. ಈಗ ಫಸ್ಟ್ ಇದಕ್ಕೆ ಏನೇನು ಹಾಕ್ತೀನಿ ಅಂತ ನೋಡೋಣ. ಓಕೆ, ಕಮ್ ಆನ್. ಯಾ, ಫಸ್ಟ್ ಇವಾಗ ಇದಕ್ಕೆ ಎಲ್ಲ ಹಿಂಗೆ ಮಾಡ್ಕೊಂಡಿದ್ದೀನಿ. ಯಾ, ಫಸ್ಟ್ ನಾನು ಜೀರಾ ಪೌಡರ್ ಹಾಕ್ತಾಯಿದ್ದೀನಿ, ಜಾಸ್ತಿ ಅಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕಬೇಕು. ನಾನು ಚಿಲ್ಲಿ ಪೌಡರ್, ನನ್ನ ಫೇವ್ರೆಟ್, ದಿಸ್ ಇಸ್ ಮೈ ವೆರಿ ಮಚ್ ಫೇವ್ರೆಟ್, ಇದು ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಲಾಸ್ಟ್ ವಿಡಿಯೋಲು ಹೇಳಿದ್ದೆ, ಸಿನಮನ್ ಪೌಡರ್. ಐ ಲವ್ ಸಿನಮನ್, ಗೊತ್ತಾ? ಐ ಡೋಂಟ್ ನೋ ಏನಕ್ಕೆ ಸಿನಮನ್ ಪೌಡರ್ ಎಲ್ರಿಗೂ ಇಷ್ಟ ಆಗಲ್ಲ ಅಂತ, ಬಟ್ ನಂಗೆ ತುಂಬ ಇಷ್ಟ ಆಗುತ್ತೆ ಸಿನಮನ್ ಪೌಡರ್. ಇಟ್ ಇಸ್ ಟೂ ಗುಡ್ ಐ ಫೀಲ್. ನೆಕ್ಸ್ಟ್ ಬಂದು ಪೆಪ್ಪರ್, ಆಮೇಲೆ ಸಾಲ್ಟ್. ವೀಕೆಂಡ್ ಅಲ್ವಾ, ಅದಕ್ಕೆ ಇವತ್ತು ಮಾರ್ನಿಂಗಿಂದನೂ ಅಷ್ಟೇ ಸ್ವಲ್ಪ ಲೇಸಿಯಾಗಿ ಎಣ್ಣೆ ಎಲ್ಲ ಹಚ್ಕೊಂಡು ಸ್ನಾನ ಮಾಡಿ. ಇಟ್ ವಾಸ್ ಅ ವೆರಿ ನೈಸ್ ವೀಕೆಂಡ್ ಇವತ್ತು ನನಗೆ. ಆರಾಮ್ ಎದ್ದು ಸ್ನಾನ ಮಾಡಿ ಬಿಸಿ ಬಿಸಿ ಪೊಂಗಲ್ ಮಾಡ್ಕೊಂಡು ತಿಂದು ವಿ ವೆಂಟ್ ಫಾರ್ ಗ್ರಾಸರಿ ಶಾಪಿಂಗ್ ಬಿಕಾಸ್ ಬೇಬಿ ವಾಸ್ ಅನ್ವೆಲ್. ವಿ ಜಸ್ಟ್ ರೆಸ್ಟಿಂಗ್ ಎಟ್ ಹೋಮ್. ಯಾ, ದಿಸ್ ಇಸ್ ಡನ್. ಇನ್ನೊಂದು ಆ ಖಾರನೇ ನನಗೆ ಭಯ ಆಗ್ತಿದೆ, ಅದಕ್ಕೆ ಆ್ಯಸ್ ಐ ಟೋಲ್ಡ್ ನನ್ನ ಕೈ ಯೂಸ್ ಮಾಡ್ತಾ ಇಲ್ಲ. ಐ ವಾಸ್ ನಾಟ್ ಮೆಂಟ್ ಫಾರ್ ದಿಸ್. ಮೈ ಮಾಮ್ ಡಿಂಟ್ ಟೀಚ್ ಮೀ ಆಲ್ ದಿಸ್. ನನ್ನ ಮಮ್ಮಿ ಹೇಳ್ಕೊಟ್ಟಿಲ್ಲ, ನನ್ನ ಮಮ್ಮಿ ನನ್ನ ಕಿಚನ್ಗೆ ಹೋಗೋಕ್ಕೆ ಬಿಟ್ಟಿಲ್ಲ. ಅದಕ್ಕೆ ನಾನು ಖಾರ ಎಲ್ಲ ಅಲ್ಲೆಲ್ಲ ನಾನು ಇವಾಗ ಖಾರ ಎಲ್ಲ ಮುಟ್ಟಿ ಮತ್ತು ನನ್ನ ಕಣ್ಣು ಮುಟ್ಕೊಂಡ್ರೆ ಮತ್ತು ನನ್ನ ಕಣ್ಣು ಉರಿಯುತ್ತೆ. ಆಮೇಲೆ ಸ್ಕಿನ್ ಏನಾದರೂ ಮುಟ್ಕೊಂಡ್ರೆ ಸ್ಕಿನ್ ಉರಿಯುತ್ತೆ. ಸಿ ಟನ್ ಟಡಾನ್. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಕಲರ್ಫುಲ್ ಆಗಿದೆ. ವಿಲ್ ಜಸ್ಟ್ ಲಿವ್ ಇಟ್ ಟು ರೆಸ್ಟ್ ಫಾರ್ ಜಸ್ಟ್ 5 minutes. ಅಷ್ಟರಲ್ಲಿ ಸ್ವಲ್ಪ ಎಕ್ಸ್ಟೆನ್ಷನ್ ಕಾರ್ಡೆಲ್ಲ ತಂದು ಎಕ್ಸ್ಟೆನ್ಷನ್ ಕಾರ್ಡೆಲ್ಲ ಫಿಕ್ಸ್ ಮಾಡೋಣ. ಗೈಸ್, ನಾನಿವಾಗ ಬಂದಿದ್ದೀನಿ. ಇಲ್ಲೊಂದು ಬಟರ್ ಪೇಪರ್ ಕೂಡ ಇಟ್ಕೊಂಡಿದ್ದೀನಿ, ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ಒಳಗಡೆ ಹಾಕ್ತಾ ಇದ್ದೀನಿ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಎಲ್ಲ ಸೆಟ್ ಆಗಿದೆ. ಅದು 2 minutes ಸೆಟ್ ಕೂಡ ಆಯಿತು. ಹೇಗೆ ಯೂಸ್ ಮಾಡೋದು, ಆನ್ ಮಾಡೋದು ಆಫ್ ಮಾಡೋದು ನೋಡಬೇಕಷ್ಟೇ. ಈಗ ಈ ಕಾರ್ಡ್ ವರ್ಕ್ ಆಗ್ತಿದೆಯಾ? ಎಲ್ಲಿ? ಹೌದಾ? ಇಲ್ಲ ಕಣೆ. ಓಕೆ, ಇದಕ್ಕೆ ಸ್ವಲ್ಪ ವೆಂಟಿಲೇಷನ್ ಬೇಕಂತೆ. ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಈ ಡೋರ್ ಓಪನ್ ಮಾಡ್ತಾ ಇದ್ದೀನಿ, ಕಿಚನ್ ಡೋರ್, ಕಿಟಕಿ ಕೂಡ ತೆಗಿತಾ ಇದ್ದೀನಿ, ಜಸ್ಟ್ ಟು ಮೇಕ್ ಶ್ಯೂರ್ ಐ ಆಮ್ ಡೂಯಿಂಗ್ ಇಟ್ ರೈಟ್ ವಿತೌಟ್ ಎನಿ ಮೆಸ್. ಓಕೆ, ವಿ ಆರ್ ಗುಡ್ ಗೈಸ್, ವಿ ಆರ್ ಫೈನ್ ಅಂಟಿಲ್ ನೌ. ನನಗೂ ಭಯ ಆಗ್ತದೆ ಆ್ಯಕ್ಚುಲಿ, ಬಟ್ ನೋ ವರೀಸ್. ಸ್ವಲ್ಪ ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈ ಥರ. ದಿಸ್ ಇಸ್ ಹೌ ಇಟ್ ಈಸ್ ಲುಕಿಂಗ್. ಹೀಗೆ ಅದರಲ್ಲಿ ಬಟರ್ ಪೇಪರ್ ಹಾಕಿ ಅದ್ರ ಮೇಲೆ ಇದನ್ನು ಹಾಕಿ ಯೂಸ್ ಮಾಡ್ತಾ ಇದ್ದೀನಿ. ಯಾ, ವಿ ಆರ್ ಗುಡ್. ನೋಡೋಣ ಈಗ ಒಳಗಡೆ ಇಡೋಣ. ಓಕೆ, ಐ ಆಮ್ ಪ್ಲೇಸಿಂಗ್ ಇಟ್ ಇನ್ಸೈಡ್. ಇದಕ್ಕೆ ತುಂಬ ಸ್ಪೇಸ್ ಇರಬೇಕಂತ ಹೇಳಿದರು, ಅದಕ್ಕೆ ಇದ್ರ ಮೇಲೆ ಇಟ್ಟಿದ್ದೀನಿ, ತುಂಬ ಸ್ಪೇಸ್ ಸಿಗಲಿ ಅಂತ. ಆ್ಯಂಡ್ ಐ ಆಮ್ ನಾಟ್ ಟಚಿಂಗ್ ಇಟ್, ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್ ವಿತ್ ದಿಸ್. ಎಸ್, ಸ್ಟಾರ್ಟ್ ಆಯಿತು. ವಿ ಡಿಡ್ ಇಟ್. ಈಗ ಅದನ್ನೇನು ಡಿಸ್ಟರ್ಬ್ ಮಾಡೋದು ಬೇಡ. ಹಾಂ,
ಬಟರ್ ಪೇಪರ್ ನೋಡಿ ಫೈರ್ಗೆ ಕಾಣುತ್ತಾ ಒಳಗಡೆ ಏನು ಕಾಣಿಸ್ತಿಲ್ಲ. ಓಪನ್ ಮಾಡಿ ನೋಡಿ. ನೋ, ಅದು ಆಗ್ತಾ ಇದೆ ಮಧ್ಯದಲ್ಲಿ. ನಾನು ಹೆಂಗೆ ಓಪನ್ ಮಾಡಲಿ? ಓಪನ್ ಮಾಡಿ. ನೋ 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 ನೋ, ಎಷ್ಟು ಮಿನಿಟ್ ಇಟ್ಟಿದ್ದೀರಿ? 25 minutes. ಓಪನ್ ಮಾಡಿ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ ಅದರಿಂದಂಗೆ. ಓಕೆ ಗೈಸ್ ನೋಡಿ, ಇಲ್ಲಿ 24 minutes ಅಂತ ಇತ್ತು, 25 minutes ಅಂತಿತ್ತು, 24 minutes ಆಗಿದೆ, ಸ್ಟಾರ್ಟ್ ಆಗಿದೆ. ಐ ಥಿಂಕ್ ದಿಸ್ ಇಸ್ ಗೋಯಿಂಗ್ ಗುಡ್ ಫಾರ್ ನೌ. ಹೋಪ್ಫುಲಿ ಫ್ರೈಸ್ ತಿಂತೀವಿ ಹಂಗಾರೆ. ಲೆಟ್ಸ್ ನಾಟ್ ಡಿಸ್ಟರ್ಬ್ ಇಟ್, ಆಮೇಲೆ ಸಿಗ್ತೀನಿ, ಬಾಯ್. ಎಸ್, ಐ ಆಮ್ ಬ್ಯಾಕ್. ಈಗ ತೋರಿಸ್ತೀನಿ. ಆಲ್ಮೋಸ್ಟ್ ಸ್ವಲ್ಪ ಟೈಮ್ ಹಾಕಿದೆ. ಸಿ, ಈಗ 2 minutes ಇದೆ, ತೆಗಿತಾ ಇದ್ದೀವಿ ನಾವೀಗ. ಲೆಟ್ ಮೀ ಸಿ ಹೇಗೆ ಹಾಕಿದೆ ಅಂತ. ವಿಶ್ ಮೀ ಲಕ್. ಓಕೆ, ತೆಗಿಯೋಣ ಈಗ. ಫಸ್ಟ್ ಸ್ಟಾಪ್ ಮಾಡಿ. ವಾವ್, ಗಾಯ್ಸ್ ಏನಾಯ್ತು ಗೊತ್ತಾ? ತೆಗೀರಿ, ನೆಕ್ಸ್ಟ್ ರೌಂಡ್ ಹಾಕಿ. ಸಿ 10 minutes ಇರಬೇಕು. ಒಂದು 5 minutesಗೆ ಆಗ್ಬಿಟ್ಟಿತ್ತು ಅದು. ಹಾಕಿ 10 minutes ಸಾಕು. ಅದನ್ನು ಕೊಡಿ ಮ್ಯಾಟು. ಚೆನ್ನಾಗಿದೆ ನೋಡಿ, ಚೆನ್ನಾಗಿರ್ತೀನಿ. ನಾನು ಒಳ್ಳೇದು ಕೆಲಸ ಮಾಡಿದೆ ಅಲ್ಲ ಬೇಬಿ. ಒಂದು ಚೂರು ಹಾಕಿ ಜಾಸ್ತಿ ಹಾಕಿದ್ದೆ. ಸೆಕೆಂಡ್ ರೌಂಡ್ ಹಾಕ್ತಾ ಇದ್ದೀನಿ. ಈ ಸರಿ 5 minutes ಇಟ್ಟಿದ್ದೀವಿ. ಕ್ರಾಸಿಂಗ್ ಮೈ ಫಿಂಗರ್ಸ್. ಇನ್ನೇ ಚೆನ್ನಾಗಿದೆ, ಪರವಾಗಿಲ್ಲ. ಹಿಂದೆ ಚೆನ್ನಾಗಿದೆಯಾ? ಡಿಪ್ ಮಾಡಲಾ? ಮೊಸರದ್ದು ಡಿಪ್ಪನ್ನು ಅಷ್ಟರಲ್ಲಿ ಡಿಪ್ ರೆಡಿ ಮಾಡ್ತೀನಿ. ಚೆನ್ನಾಗಿದೆ, ಮೊಸರಿದೋಗ್ಬಿಟ್ಟಿದೆ. ಇಟ್ಸ್ ಓಕೆ, ಇಟ್ಸ್ ಅ ಲರ್ನಿಂಗ್ ಫೇಸ್ ಅಲ್ವಾ, ಪರವಾಗಿಲ್ಲ. ಅಷ್ಟರಲ್ಲಿ ಡಿಪ್ ರೆಡಿ ಮಾಡೋಣ. ಇನ್ಮೇಲೆ ಗೊತ್ತಾಗ್ತಿದೆ ನನಗೆ ಎಷ್ಟು ಮಿನಿಟ್ಸ್ ಹಾಕ್ಬೇಕಂತಲ್ಲ ಬೇಬಿ. ಅಕಾರ್ಡಿಂಗ್ ಟು ದ ಮ್ಯಾನ್ಯುಯಲ್ ಅಂತೂ ನಾನು ಫಾಲೋ ಮಾಡಲ್ಲ ಇನ್ಮೇಲೆ. ಫಸ್ಟ್ ಸ್ವಲ್ಪ ಕರ್ಡ್ ಹಾಕೊಬೇಕು, ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ತೀನಿ. ಜಸ್ಟ್ ಕರ್ಡ್ ಮತ್ತು ಕೊತ್ತಂಬರಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಇವಾಗ ಇದ್ರ ಜೊತೆ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಹಾಕೋಣ. ದಿಸ್ ಈಸ್ ಅ ಡಿಪ್. ಹೆಂಗೆ ಸ್ಟಾರ್ಟ್ ಮಾಡೋದು? ಇಲ್ಲಿ ಅದಾಗುವಷ್ಟರಲ್ಲಿ ಪೊಂಗಲ್ ಬಿಸಿ ಮಾಡೋಣ, ಸೊ ದಟ್ ಊಟ ಮಾಡ್ಬೋದು. ಚೆನ್ನಾಗಿದೆ. ನೀವು ಇನ್ನು ಸ್ವಲ್ಪ ಹೊತ್ತು ಆಗಲಾ? ತಿಂದು ನೋಡಿ ಒಂದು.
ಬೇಬಿ ಬೇಬಿ ಒಂದು ಪಿಕ್ಚರ್ ತೆಗಿಡಿ ನನ್ನ ತಮ್ಮನೇಲ್ಗೆ. ಇಲ್ಲಿ ದಿಸ್ ಆರ್ ದ ಫ್ರೈಸ್ ಆ್ಯಂಡ್ ದಿಸ್ ಇಸ್ ದ ಡಿಪ್. ಎರಡೂ ಆಗಿದೆ, ಇವಾಗ ತಿನ್ನೋಣ. ಲೆಟ್ಸ್ ಈಟ್. ಓಕೆ, ಕೊಡಿ ಸಾಕು. ಹಾಯ್, ಫ್ರೈಸ್ ತಿಂದಾಯಿತು. ಹಿಯರ್ ಫಾರ್ ದ ರಿವ್ಯೂ. ಓಕೆ, ನಿಮ್ಗೆ ಇಷ್ಟ ಆಯ್ತಾ? ಚೆನ್ನಾಗಿತ್ತಾ? ಸೂಪರ್. ಫಸ್ಟ್ ಒನ್ ಸಿದೋಗಿತ್ತು, ಬಟ್ ಸೆಕೆಂಡ್ ಒನ್ ಚೆನ್ನಾಗಿ ಬಂದಿತ್ತು. ದಿಸ್ ಇಸ್ ದ ಫಸ್ಟ್ ಟೈಮ್, ಬಟ್ ಫಸ್ಟ್ ಟೈಮಿಗೆ ಚೆನ್ನಾಗಿತ್ತು. ಓಕೆ ಅಲ್ಲ, ಒಂದಿನ ಚಿಕನ್ ಕೂಡ ಟ್ರೈ ಮಾಡೋಣ, ಹೆಂಗೆ ಬರುತ್ತೆ ಅಂತ ನೋಡೋಣ. ತಿನ್ಬಾರ್ದು ಅದರಲ್ಲಿ. ಮತ್ತು ಇವಾಗ ಯಾಕೆ ತಿಂದ್ರಿ? ಈಗ ಯಾಕೆ ತಿಂದ್ರಿ ಮತ್ತೆ ಹೇಳಿ. ಮಾಡಿದ ತಿನ್ನ. ಆಹಾ ಹಾ 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 ಬೇಬಿ, ಏರ್ ಫ್ರೈಲೇ ತಿನ್ಬಾರ್ದು ಜಾಸ್ತಿ. ಓಕೆ ಗೈಸ್, ಇವಾಗ ಪೊಂಗಲ್ ತಿಂದ್ಬಿಟ್ಟು ನಾವು ಮಲ್ಕೊತೀವಿ ಆಯಿತಾ. ನಾನು ಸ್ವಲ್ಪ ಯೂಟ್ಯೂಬ್ ಎಡಿಟ್ ಮಾಡೋದಿದೆ, ಸೊ ಇವಾಗ ಪೊಂಗಲ್ ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ಐ ವಿಲ್ ಸಿ ಯು ಗೈಸ್ ಟುಮಾರೋ ಮಾರ್ನಿಂಗ್. ಲವ್ ಯು.